ಹಾಯ್ ಹಲೋ ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ತೆ ನಿಮಗೆಲ್ರಿಗೂ ಸಹ. ನಾನು ನಿಮ್ಮ ರವಿಕುಮಾರ್ HSC ಮೊಳೆ HRK ನವೋದಯ ತರಬೇತಿ ಕೇಂದ್ರದಿಂದ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಈ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ 9ನೇ ಒಂದು ಅಧ್ಯಾಯ ಅಥವಾ 9ನೇ ಒಂದು ವಿಭಾಗವನ್ನು ನಾವು ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ವಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ಆ ಒಂದು ಪಾಠಕ್ಕೆ ಅಥವಾ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಕಾರಣ ಈ ಹೆಚ್ಚು ಅಭ್ಯಾಸ ಮಾಡಿದಷ್ಟು ನಾವು ಪರ್ಫೆಕ್ಟ್ ಆಗ್ತೀವಿ ಅನ್ನೋ ಇಂಟೆನ್ಷನ್ನಲ್ಲಿ ನೀವು ಸಹ ಆ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸೋರ್ಸ್ಗಳಿಂದ ಸಾಕಷ್ಟು ಅಧ್ಯಯನ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಎಕ್ಸ್ಟ್ರಾ ಆ ಒಂದು 9ನೇ ಲೆಸನ್ಗೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಸೊ ಬನ್ನಿ, ಈ ಒಂದು ಪ್ರಶ್ನೆಗಳು ಅಥವಾ ಇವತ್ತಿನ ಒಂದು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗಳನ್ನು ತಂದಿದ್ದೀನಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಎಸ್ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾದರಿ 9ರಲ್ಲಿ ಆಕೃತಿ ಜೋಡಣೆ ಅಥವಾ ಇಂಗ್ಲಿಷ್ ಒಳಗೆ ಅದನ್ನು ಫಿಗರ್ ಫಾರ್ಮೇಷನ್ ಅಂತೇಳಿ ಕರಿತೀವಿ. ಆ ಫಿಗರ್ ಫಾರ್ಮೇಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ತಂದಿದ್ದೀನಿ. ನೋಡೋಣ ಆ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಉತ್ತರವನ್ನು ಕಂಡುಹಿಡಿಬೇಕು ಅಂತ ನೋಡ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾನು ಆಗಲೇ ಹೇಳಿದ್ದೆ, ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಗೆ ಆನ್ಸರ್ಗಳನ್ನು ಯಾವ ರೀತಿ ಹುಡುಕಬೇಕು, ಆ ಪ್ರಶ್ನೆಗಳ ಸ್ವರೂಪ ಹೆಂಗಿರುತ್ತೆ, ಇದು 9ನೇ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಅಥವಾ ಬೇರೆ ಯಾವುದೋ ಒಂದು ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಅಂತಕ್ಕಂಥದ್ದನ್ನು ಯಾವ ರೀತಿ ಕಂಡುಹಿಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗಿದ್ದೆ. ಹಾಗಾಗಿ ಇವತ್ತಿನ ಕೆಲವೊಂದು ಅಭ್ಯಾಸ ಪ್ರಶ್ನೆಗಳಲ್ಲಿ ನೋಡ್ರಿ, ಮೊದಲನೆಯ ಒಂದು ಪ್ರಶ್ನೆ ಬಂದಿದೆ ನಿಮ್ಮ ಕಣ್ಣ ಮುಂದೆ. ಎಸ್, ಉತ್ತರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆಯ ಒಂದು ಸಮಸ್ಯಾ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡ್ರಿ. ಈ ಒಂದು ಸಮಸ್ಯಾ ಚಿತ್ರದಲ್ಲಿ ನಿಮಗೆ ಎಷ್ಟು ಆಕೃತಿಯ ತುಂಡುಗಳಿದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ರಿ. ಈ ಒಂದು ಸಮಸ್ಯಾ ಚಿತ್ರದಲ್ಲಿ ನಿಮಗೆ 4 ಆಕೃತಿ ಅಥವಾ ಚಿತ್ರದ ತುಂಡುಗಳಿದ್ದಾವೆ. ಆ ಚಿತ್ರಗಳನ್ನು ಜೋಡಿಸಿದಾಗ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಆಕೃತಿ ಉಂಟಾಗುತ್ತೆ. ಆ ಆಕೃತಿನ ಏನಲ್ಲೋ ಅಥವಾ ಬಿನಲ್ಲೋ ಸಿನಲ್ಲೋ ಕೊಟ್ಟಿರಬಹುದು, ಅದನ್ನು ನೋಡ್ತಾ ಹೋಗ್ರಿ. ಎಸ್ ವಿದ್ಯಾರ್ಥಿಗಳೇ, ಆ ತುಂಡುಗಳನ್ನು ನಾನೀಗ ಬೇರ್ಪಡಿಸಿದ್ದೀನಿ ಚೌಕಾಕೃತಿಯಿಂದ. ಸೊ ಆ ನಂತರ ಆ ತುಂಡುಗಳನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಅಥವಾ ಅದನ್ನು ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಈ ರೀತಿ. ಸೊ ಆ 4 ತುಂಡುಗಳನ್ನು ನಾವು ಜೋಡಿಸಿದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಕೃತಿ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ಲಿದೆ. ಸೊ ಈ ರೀತಿ ನೀವು ಕಂಡುಹಿಡಿಯಬೇಕಾಗುತ್ತೆ. ಎರಡನೆಯ ಒಂದು ಪ್ರಶ್ನೆ ಬಂದಿದೆ ನೋಡ್ರಿ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆಯಲ್ಲಿ ಒಟ್ಟು 5 ತುಂಡುಗಳನ್ನು ಆಕೃತಿಗಳನ್ನು ಕೊಟ್ಟಿದ್ದಾನೆ ಸಮಸ್ಯಾ ಚಿತ್ರದಲ್ಲಿ. ಈ 5 ಆಕೃತಿಗಳನ್ನು ಜೋಡಿಸಿದಾಗ ಯಾವ ರೀತಿ ಚಿತ್ರ ಬರುತ್ತದೆ, ಯಾವ ರೀತಿ ಬರುತ್ತೆ ನೋಡೋಣ. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿರ್ತಕ್ಕಂತಹ ಒಂದು ಸಮಸ್ಯೆ ಚಿತ್ರದಲ್ಲಿರ್ತಕ್ಕಂಥ ತುಂಡುಗಳು ಎಷ್ಟಿದ್ದಾವೆ? 1 2 3 4 5 ಇದ್ದಾವೆ. ಇಲ್ಲೂ ಸಹ 1 2 3 4 5 ಇದ್ದಾವೆ. ಸೊ ಹಾಗಾಗಿ ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ನಲ್ಲಿದೆ. ಎಸ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಇಲ್ಲಿ 1 2 3 4 ತುಂಡುಗಳಿಂದ ಒಂದು ಸಮಸ್ಯಾ ಚಿತ್ರವನ್ನು ಕೊಟ್ಟಿದ್ದಾರೆ. ಈ 4 ತುಂಡುಗಳಲ್ಲಿ ಉತ್ತರ ಚಿತ್ರದಲ್ಲಿ 1 2 3 4 ತುಂಡುಗಳಿದ್ದಾವೆ ಎ ಆಪ್ಷನ್ ಅಲ್ಲಿ, 1 2 3 4 ತುಂಡುಗಳಿದ್ದಾವೆ ಬಿ ಆಪ್ಷನ್ ಅಲ್ಲಿ, ಇಲ್ಲಿ 1 2 3 4 3 ತುಂಡುಗಳಿದ್ದಾವೆ ಆಪ್ಷನ್ ಸಿ ನಲ್ಲಿ, 1 2 3 4 ತುಂಡುಗಳಿದ್ದಾವೆ ಆಪ್ಷನ್ ಡಿ ನಲ್ಲಿ. ಹಾಗಾದರೆ ನೋಡೋಣ, ಈ ಒಂದು ತುಂಡುಗಳನ್ನು ನಾವು ಒಂದು ಆಕೃತಿಯನ್ನಾಗಿ ರಚನೆ ಮಾಡೋಣ. ಎಸ್ ವಿದ್ಯಾರ್ಥಿಗಳೇ, ಈ ಒಂದು ಆಕೃತಿ ಆಪ್ಷನ್ ಡಿ ನಲ್ಲಿದೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ತುಂಬ ಸಿಂಪಲ್ಲು. ಇಲ್ಲಿರ್ತಕ್ಕಂತಹ ಒಂದು ಆಕೃತಿಗಳನ್ನು ಅಕ್ಕಪಕ್ಕ ತಂದು ಇದನ್ನು ಜೋಡಿಸ್ಬಿಟ್ರೆ ನಿಮಗೆ ಈಸಿಯಾಗಿರ್ತಕ್ಕಂಥ ಒಂದು ಚಿತ್ರ ಫಾರ್ಮೇಷನ್ ಆಗುತ್ತೆ. ಅದೇ ಚಿತ್ರ ಫೈನಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು
ಫಿಗರ್ ಬಂದಿದೆ ನೋಡ್ರಿ, ಅಥವಾ ಇದನ್ನು ಪ್ರಶ್ನೆ ಅನ್ಬೇಕು, ಫಿಗರ್ ಅನ್ಬಾರ್ದು, ಚಿತ್ರರೂಪದ ಪ್ರಶ್ನೆಗಳು. ನಿಮಗೆ ನೆನಪಿರಲಿ, ಒಂದು ಪ್ರಶ್ನೆಯೇ ಆನ್ಸರ್ ಬರೀಲಿಕ್ಕೆ ನಿಮಗೆ ಪರೀಕ್ಷೆಯಲ್ಲಿ ಎಕ್ಸಾಮಿನೇಷನ್ನಲ್ಲಿ ಕೇವಲ 90 ಸೆಕೆಂಡ್ಸ್ ಅಷ್ಟೇ ಟೈಮ್ ಇರುತ್ತೆ. ಆ 90 ಸೆಕೆಂಡ್ನಲ್ಲಿ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನೋಡ್ತಾ ಇರಿ, ಇಲ್ಲಿ ಈ ಒಂದು ಆಕೃತಿಗಳನ್ನು ನೋಡ್ರಿ, 1 2 3 4. ಸೊ ಮೊದಲನೇದಾಗಿ 1 2 3 4 ಆಕೃತಿಗಳು ಆಪ್ಷನ್ ಎ ನಲ್ಲಿದ್ದಾವೆ. ಇನ್ನು ಬಿ ನಲ್ಲಿ 1 2 3 4 ಆಕೃತಿಗಳು ಬಿ ನಲ್ಲಿ ಇದ್ದಾವೆ. ಇನ್ನು ಸಿ ನಲ್ಲಿ ಸಹ 1 2 3 4 ಆಕೃತಿಗಳಿದ್ದಾವೆ. ಇನ್ನು ಡಿ ನಲ್ಲಿ 1 2 3 4 ಆಕೃತಿಗಳಿದ್ದಾವೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿದ್ರೆ ಯಾವ ಒಂದು ಚಿತ್ರ ಉತ್ಪತ್ತಿಯಾಗುತ್ತೆ ನೋಡೋಣ ವಿದ್ಯಾರ್ಥಿಗಳೇ. ಎಸ್, ನೋಡ್ತಾ ಇದ್ದೀರಲ್ವಾ, ಈ ಒಂದು ಚಿತ್ರ ಆಪ್ಷನ್ ಸಿ ನಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಮತ್ತೊಂದು ಚಿತ್ರವನ್ನು ನೋಡೋದಾದರೆ, ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯಲ್ಲಿ 1 2 3 4 ಚಿತ್ರಗಳನ್ನ ತುಂಡುಗಳನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಫಾರ್ಮೇಷನ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಕೃತಿ ಉತ್ಪತ್ತಿಯಾಗುತ್ತೆ. ಈ ರೀತಿಯಾದಂತಹ ಆಕೃತಿ ಆಪ್ಷನ್ ಎ ನಲ್ಲಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅರ್ಥ ಆಗಿದೆಯಲ್ವ ವಿದ್ಯಾರ್ಥಿಗಳೇ? ಸೊ ತುಂಬ ಈಸಿ, ಬಟ್ ನೀವು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಆನ್ಸರ್ ಹುಡುಕ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ತುಂಬ ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟ್. ಈ ಒಂದು ಚಿತ್ರಗಳನ್ನು ಫಾರ್ಮೇಷನ್ ಮಾಡಲಿಕ್ಕೆ ಆಗಿರಬಹುದು, ಬಿಡಿಸ್ಲಿಕ್ಕೆ ಆಗಿರಬಹುದು, ಆನ್ಸರ್ನ ಕಂಡುಹಿಡಿಲಿಕ್ಕೆ ಆಗಿರಬಹುದು. ನೋಡ್ರಿ, ಇಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಈ ಒಂದು ಪ್ರಶ್ನೆಯಲ್ಲಿ ಅದೇ ಆಸ್ ಇಟ್ ಈಸ್ 4 ಒಂದು ಚಿತ್ರದ ತುಂಡುಗಳನ್ನು ಕೊಟ್ಟಿದ್ದಾರೆ. ಆ 4 ಚಿತ್ರದ ತುಂಡುಗಳನ್ನು ಜೋಡಿಸಿದಾಗ ಯಾವ ರೀತಿಯಾಗಿರ್ತಕ್ಕ ಆನ್ಸರ್ ಬರುತ್ತೆ? ಎಸ್, ಆಪ್ಷನ್ ಎ ನಲ್ಲಿದೆ ಅಲ್ವಾ ಈ ಆನ್ಸರ್? ಎಸ್ ವಿದ್ಯಾರ್ಥಿಗಳು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮತ್ತೊಂದು ಪ್ರಶ್ನೆ ಬಂದಿದೆ ನೋಡ್ರಿ. ಎಸ್, ಇದನ್ನ ನಾವು ಫಾರ್ಮೇಷನ್ ಮಾಡಿದಾಗ, ಎಸ್ ವಿದ್ಯಾರ್ಥಿಗಳೇ, ಇದು ಈ ರೀತಿಯಾಗಿರ್ತಕ್ಕಂಥ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಲ್ಲಿದೆ. ನೋಡ್ರಿ, ನಾನು ನಿಮಗೆ ಡಿಜಿಟಲೈಸ್ ಮಾಡಿ ತುಂಬಾನೇ ಡಿಜಿಟಲೈಸ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನತಕ್ಕಂಥ ಇಂಟೆನ್ಷನಲ್ಲಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾರೂ ಸಹ ಕನ್ಫ್ಯೂಷನ್ ಆಗಬೇಡ್ರಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಈ 9ನೇ ವಿಭಾಗ ಅಂದ್ರೆ ಏನು, 10ನೇ ವಿಭಾಗ ಅಂದ್ರೆ ಏನು ಯಾವುದೂ ಗೊತ್ತಿರೋದೇ ಇಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ತುಂಬ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೋಡ್ರಿ, ಈ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಲ್ವಾ? ಎಸ್, ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಆ ತುಂಡುಗಳನ್ನು ಜೋಡಿಸಿದಾಗ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಬಂತು. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಯಾವ ಒಂದು ಚಿತ್ರದಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ಎಸ್ ವಿದ್ಯಾರ್ಥಿಗಳೇ, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಮತ್ತೊಂದು ಬಂದಿದೆ ನೋಡ್ರಿ. ಇದನ್ನೆಲ್ಲವನ್ನು ಜಾಯಿಂಟ್ ಮಾಡ್ರಿ. ಈ ಭಾಗ ಎಲ್ಲಿದೆ, ಈ ಭಾಗ ಎಲ್ಲಿದೆ, ಈ ಭಾಗ ಎಲ್ಲಿದೆ ಹುಡುಕ್ರಿ ಫಸ್ಟು. ಸೊ ಈ ಭಾಗ ಎಲ್ಲಿದೆ ಇದನ್ನ ನೋಡೋಣ. ಸೊ ಇದು ಭಾಗಶಃ ಓಕೆ ಆಗಿದೆ, ಈ ಭಾಗ ಓಕೆ ಆಗಿದೆ, ನೆಕ್ಸ್ಟ್ ಈ ಭಾಗ ಓಕೆ ಆಗಿದೆ, ಈ ಭಾಗ ಓಕೆ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ಬಹುಶಃ ಇದು ಅಂದ್ಕೊಂಡಿದ್ದೀನಿ, ಆದರೂ ಸಹ ನೋಡೋಣ ಒಮ್ಮೆ. ಎಸ್ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ಚೌಕ ಇದೆ, ಇದರಲ್ಲಿ ಇಲ್ಲಿ ಚೌಕ ಇದೆ, ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಇದೆ, ಓಕೆ, ಇಲ್ಲಿ ತ್ರಿಭುಜ ಇದೆ. ಸೊ ಇದು ಇಲ್ಲಿದೆ. ಸೊ ಹಾಗಾಗಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಯಾವುದಿದೆ ಅಂತಕ್ಕಂಥದ್ದನ್ನ. ಎಸ್ ವಿದ್ಯಾರ್ಥಿಗಳೇ, ನಮ್ಮ ಊಹೆ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಬಹುಶಃ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ಅಭ್ಯಾಸದ ಪ್ರಶ್ನೆಗಳು ಇಲ್ಲಿಗೆ ಮುಗಿದಿದ್ದಾವೆ. ಮುಂದಿನ ಸಾಕಷ್ಟು ಅಭ್ಯಾಸದ ಪ್ರಶ್ನೆಗಳನ್ನು ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಈ ವಿಡಿಯೋ ನಿಮಗೆ ನಿರಂತರವಾಗಿ ಬರಬೇಕು, ನಿಮ್ಮ ಒಂದು ಲೆಸನ್ಸ್ ನಿರಂತರವಾಗಿ ಕಂಟಿನ್ಯೂ ಆಗಬೇಕಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಾಳಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.